ಔರಾದ್ ತಾಲೂಕಿನಲ್ಲಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಕಚೇರಿಯನ್ನು ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸರುಬಾಯಿ ಗುಳೆ ಮತ್ತು ಉಪಾಧ್ಯಕ್ಷರಾದ ರಾಧಾಬಾಯಿ ಕೃಷ್ಣ ನರೋಟಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ವಾಮಿದಾಸ್ ದೋಂಡಿಬಾ ನರೋಟಿ, ಸಂತೋಷ್ ಪೋಕಲ್ವಾರು, ಅಂಬಿಕಾ ಕೆರವಾ ಪವಾರ್, ಅಫ್ಜಲ್ ಪಠಾಣ್, ಸಂಜು ಕುಮಾರ್ ವಡ್ಯಾರ್, ಪ್ರಶಾಂತ್ ಪುಲಾರಿ, ಲಕ್ಷ್ಮೀ ಮೈ ಮಕರ್, ಸಂಗೀತಾ ಯಾದರಾವ್, ಮೈತ್ರಿ ಬಾಲಾಜಿ ನರೋಟಿ, ರಾಮ್ ನರೋಟಿ, ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಅಧಿಕಾರ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕರು ವಾರ್ಡ್ ನಂಬರ್ 6ರಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಲು ಹೇಳಿದರು. ಔರಾದ್ ತಾಲೂಕಿನಲ್ಲಿ ಟ್ರೀ ಉದ್ಯಾನವನ ಮತ್ತು ರಿಂಗ್ ರೋಡ್ಗಳ ಬಗ್ಗೆ ನೀಲಿ ನಕ್ಷೆ ಮಾಡಲಾಗಿದ್ದು ಅತ್ಯಂತ ವೇಗವಾಗಿ ಕೆಲಸಗಳನ್ನು ಮುಗಿಸುವುದಾಗಿ ಹೇಳಿದರು. ಔರಾದ್ ತಾಲೂಕು ಒಂದು ಸುಂದರ ತಾಲೂಕುವನ್ನಾಗಿ ಮಾಡುವ ಕನಸನ್ನು ಹೊತ್ತಿದ್ದೇನೆ, ಇದನ್ನು ಮಾಡೇ ತಿರುತ್ತೇನೆ ಎಂದರು. ರಾಜೇಸ್ವಾಮಿ, ಚಿಕ್ಕಿ ನ್ಯೂಸ್ ಕನ್ನಡ, ಔರಾದ್. ಚೇಂಬರ್ ಕೂಡ ಅಧ್ಯಕ್ಷ ಚೇಂಬರ್ ನಾವು ಲೋಕಾರ್ಪಣೆ ಮಾಡಿದ್ದೀನಿ. ಉಪಾಧ್ಯಕ್ಷ ಕೂಡ ಚೇಂಬರ್ ನಾನು ಪೂಜೆ ಮತ್ತು ಲೋಕಾರ್ಪಣೆ ಮಾಡಿದ್ದೀನಿ. ಎಲ್ಲ ನಮ್ಮ ಸದಸ್ಯರ ಚೇಂಬರ್ ಕೂಡ ನಾನು ಇವತ್ತು ಲೋಕಾರ್ಪಣೆ ಮಾಡಿದ್ದೀನಿ. ಭಾಳ ಖುಷಿ ಅಂದರೆ ಔರಾದ್ನಲ್ಲಿ ಟೌನ್ ಪಂಚಾಯತ್ಗೆ ಮುಂದೆ ಬಿಲ್ಡಿಂಗ್ ಇದ್ದಿಲ್ಲ, ಹಳೆ ಬಿಲ್ಡಿಂಗ್ ಇತ್ತು. ಎಲ್ಲ ನಮ್ಮ ಔರಾದ್ ಮಹಾಜನತಾ ಅವರು ಬೇಡಿಕೆ, ಆಮೇಲೆ ಎಲ್ಲ ಮೆಂಬರು ಬೇಡಿಕೆ ಆದಮೇಲೆ ಈ ಬಿಲ್ಡಿಂಗ್ ನಾನು ಅದ್ದೂರಿಯಾಗಿ 5 ಕೋಟಿ ಬಿಲ್ಡಿಂಗ್, 5 ಕೋಟಿ ಮೇಲೆ ಈ ಬಿಲ್ಡಿಂಗ್ ನಾವು ಮಾಡಿದ್ದೀನಿ. ಆಮೇಲೆ ಈ ಬಿಲ್ಡಿಂಗ್ ಸರಿಯಾಗಿ ಉಪಯೋಗ ಆಗಬೇಕು. ಅಧ್ಯಕ್ಷ ಉಪಾಧ್ಯಕ್ಷರ ಮೇಲೆಲ್ಲ ಹೊಸ ಸರ್ಕಾರ ಬಂದಿದೆ, ಭಾರತೀಯ ಜನತಾ ಪಾರ್ಟಿ ಹೊಸ ಸರ್ಕಾರ ನಾವು ತಂದೀನಿ. ಸರ್ಕಾರ ಬಂದಿದೆ ಮುನ್ಸಿಪಾಲ್ಟಿ ಒಳಗೆ, ಟೌನ್ ಪಂಚಾಯತ್ ಒಳಗೆ. ನಾವು ಗುರಿ ಅಷ್ಟೇ, ನಮ್ಮ ಔರಾದ್ ಪಟ್ಟಣ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಔರಾದ್ ಪಟ್ಟಣವು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಎಲ್ಲ ಯಾವ್ಯಾವ ಮೂಲಭೂತ ಸೌಕರ್ಯ ಇದೆ, ನೀರಿನ ವ್ಯವಸ್ಥೆ, ಆಮೇಲೆ ಚರಂಡಿ, ದೀಪ, ಜೊತೆಗೆ ನಾವು ವೇಸ್ಟ್ ಎಂದು ಕಸಾಯ ಬರುತ್ತೆ, ಎಲ್ಲ ನಾವು ಮಾಡಬೇಕು ಎಂದು ನಾವು ಎಲ್ಲ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಚೀಫ್ ಆಫೀಸರಿಗೆ ಹೇಳಿದ್ದೀನಿ. ಆಮೇಲೆ ಒಂದು ಔರಾದ್ ಪಟ್ಟಣಕ್ಕೆ ಭಾಳ ಡಿಮಾಂಡ್ ಇತ್ತು. ಫಸ್ಟ್ ಔರಾದ್ ಮಾಂದ್ರಾಯಿಂದ ಔರಾದ್ಗೆ 30 ಕೋಟಿ ಕುಡಿಯ ನೀರು ನಾವು ಮಾಡಿದ್ದೀವಿ. ಒಂದು 10 ವರ್ಷ ಆಗಿದೆ, 18 ವರ್ಷ ಆಗಿದೆ. ಆದರೆ ಮಾಂಜ್ರಾ ನೀರಿದ್ರೆ ನೀರು ಸಿಗ್ತಾ ಇಲ್ಲ ನಮ್ಮ ಔರಾದ್ ಪಟ್ಟಣಕ್ಕೆ. ಅದಕ್ಕಾಗಿ ನಾವು ಕಾರಂಜಾಯಿಂದ ಔರಾದ್ಗೆ ಪೈಪ್ಲೈನ್ ಮುಖಾಂತರ ನಾವು ಇಲ್ಲಿ 84 crore ಮಂಜೂರು ಮಾಡಿದ್ದೀನಿ. ಟೆಂಡರ್ ಕೂಡ ಆಗಿದೆ, 1 ವರ್ಷ ಆಗಿದೆ. ಸರ್ಕಾರ ಚಾಲೂ ಮಾಡ್ತಾ ಇಲ್ಲ, ಬಹಳ ನೋವಾಗ್ತಾ ಇದೆ. ನಿನ್ನೆ ನಾವು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಮಾತಾಡಿದ್ದೀನಿ, ಮಂತ್ರಿಗೆ ಮಾತಾಡಿದ್ದೀನಿ, ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮಾತಾಡಿದ್ದೀನಿ. ಟೆಂಡರ್ ಆಗಿದೆ, ಯಾಕೆ ಚಾಲೂ ಆಗ್ತಾ ಇಲ್ಲ? ನಾನು 2 ಲೆಟರ್ ಬಿ ಕೊಟ್ಟಿದ್ದೀನಿ ಆಲ್ರೆಡಿ. ಹಾಗಾಗಿ ಶೀಘ್ರದಲ್ಲಿ ಮಾಡ್ತೀನಿ ಹೇಳಿದ್ದಾರೆ. ನಾವು ಆಫೀಸು 2 ತಿಂಗಳ ಮುಂದೆ ನೋಡ್ತೀವಿ. ಆಗಿಲ್ಲ ಅಂದರೆ ನಾನು ಮುಂದೆ ಏನು ಕ್ರಮ ತಗೋಬೇಕು, ಅಧ್ಯಕ್ಷ ಉಪಾಧ್ಯಕ್ಷ ಚೀಫ್ ಆಫೀಸರ್ ಜೊತೆ ಚರ್ಚೆ ಮಾಡಿ ಮತ್ತು ಕ್ರಮ ತಗೊಳ್ತೀರಿ. ನಂಬರ್ 1. ನಂಬರ್ 2, ನಮ್ಮ ಚೀಫ್ ಆಫೀಸರಿಗೆ 20 ವಾರ್ಡ್ನಲ್ಲಿ ಯಾವ ಕಾರಣಕ್ಕೆ ಕುಡಿಯೋ ನೀರು ಬಗ್ಗೆ ನಮ್ಮದು ಕಂಪ್ಲೇಂಟ್ ಬರಬಾರ್ದು. ನಾವು ಕಾರ್ಯ ಮಾಡಿದ್ದೀವಿ, ಅವ್ರು ಪರ್ಮನೆಂಟ್ ಆಗತ್ತೆ, ಬಟ್ ಅವ್ರು ಕೆಲಸ ಮಾಡ್ಲಿಕ್ಕೆ ಒಂದು 6 ತಿಂಗಳಾಗತ್ತೆ, 1 ವರ್ಷ ಆಗತ್ತೆ ಹೇಳೋಕ್ಕಾಗಲ್ಲ. ನಮ್ಮ ಪದೇ ಬೇರೆ ಕಡೆಯಿಂದ ಫೋನ್ ಬರ್ತಾ ಇದೆ. 18 ವಾರ್ಡ್ ಏನಾಗಿದೆ. ಆಮೇಲೆ ವಾರ್ಡ್ ನಂಬರ್ 6ನಲ್ಲಿ ನೀರಿಲ್ಲ ಅನ್ನೋ ಫೋನ್ ಬರ್ತಾ ಇದೆ, ಸರಿಪಡಿಸ್ಬೇಕು. ಆಮೇಲೆ ಎಲ್ಲ ನಾವು ಎಲ್ಲ ಡ್ರೈನ್ ಕ್ಲೀನ್ ಆಗಬೇಕು ಹೇಳ್ತೀನಿ. ನಾನು 22ಗೆ ಮೀಟಿಂಗ್ ಇಟ್ಟಿದ್ದೀನಿ, ಮಾತಾಡೋಣ. ಮತ್ತು ಇವತ್ತು ನಾನು ಹೇಳ್ತಾ ಇದ್ದೀನಿ, ನಮ್ಮ ಔರಾದ್ ಟೌನ್ ನಮ್ಮ ಮಹಾಜನತೆಗೆ ತೊಂದರೆ ಆಗಲ್ಲ, ನಮ್ಮ ಗ್ಯಾರಂಟಿ. ನಾವು ಪೂರ್ತಿ ಕೆಲಸ ಮಾಡ್ತೀನಿ. ಆಮೇಲೆ ಇಲ್ಲಿ ಟ್ರೀ ಪಾರ್ಕ್ ಕೂಡ ನಾವು ಚಾಲೂ ಮಾಡಿದ್ದೀನಿ. ಟ್ರೀ ಪಾರ್ಕ್ ಆದರೆ ನಮ್ಮ ಎಲ್ಲ ಗ್ರಾಹಕರ
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.